ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರೋ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ನಿನ್ನೆ ಸೂರ್ಯ ಮೀನನ ಬಿಟ್ಟಿರೋಕ್ಕಾಗ್ದ ಕರ್ಕೊಂಡು ಬಂದುಬಿಟ್ಟಿರ್ತಾನೆ. ಅಂದರೆ ಒಂದಾಗಿರ್ತಾರೆ ಇಬ್ಬರು ಕೂಡ. ನಿನ್ನೆ ನಾನು ಹಾಕಿರಲಿಲ್ಲ ವಿಡಿಯೋ, ಅದಕ್ಕೆ ಸ್ವಲ್ಪ ಹೇಳ್ತಾ ಇರ್ತೀನಿ ಅಷ್ಟೇ. ಇನ್ನು ಕರ್ಕೊಂಡು ಬಂದು ಅವಳ ಕೂಡ ಮನೆಗೆ ಸೇರಿಸ್ಕೊಂಡಿರ್ತಾನೆ. ಅವನು ಅವಳ ಬಿಟ್ಟಿರೋಕ್ಕಾಗ್ತಾರಲ್ಲ, ಒಬ್ಬರನ್ನೊಬ್ಬರು ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಮತ್ತು ಚೇತು ಶೋರೂಮ್ ಹತ್ರ ಇದೆಲ್ಲ ನಡೀತಾ ಇರುತ್ತೆ. ಚೇತು ಅವರೆಲ್ಲ ಡೆಕೋರೇಷನ್, ಯಾವುದೋ ಒಂದು ಕಾರ್ಗೆ ಡೆಕೋರೇಷನ್ ಮಾಡೋಕ್ಕೆ ಅಂತ ಮೀನ ಬಂದಿರ್ತಾಳಲ್ವ, ಅಲ್ಲಿ ಸೂರ್ಯ ಹೋದಾಗ ಇದೆಲ್ಲ ಒಂದು ನಡೆದ್ಬಿಟ್ಟು ಮನೆ ಕರ್ಕೊಂಡು ಬಂದಿರ್ತಾನೆ. ಮನೆ ಕರ್ಕೊಂಡು ಬಂದು ಏನು ಸಾಕಷ್ಟು ಪ್ರೀತಿನ ಕೊಡ್ತಾ ಇರ್ತಾನೆ. ಆಗ ಮೀನಾಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಮೀನಾ, ಒಂದು ವಿಷಯ ಗೊತ್ತಾ, ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಮೀನಾ, ನೀನು ಇಲ್ದಾಗ ನನಗೆ ಏನಂತ ನಿನ್ನ ಬೆಲೆ ಗೊತ್ತಾಯಿತು ನನಗೆ ಅಂತ ಕೂಡ ಹೇಳ್ತಾ ಇರ್ತಾನೆ. ನನಗೂ ಅಷ್ಟೇ ಕಣ್ರಿ, ನಿನ್ನ ಬಿಟ್ಟಿರೋ ಶಕ್ತಿ ಅಂತೂ ನನಗೂ ಖಂಡಿತ ಇಲ್ಲ ಅಂತ ಹೇಳಿದಾಗ, ಆದರೂ ನನ್ನ ಯಾಕ್ರಿ ಹೊರಗಡೆ ಹಾಕಿದ್ರಿ, ನಾನು ಹೋಗಲ್ಲ ಅಂತ ಇರ್ಬೋದಿತ್ತು, ಆದರೆ ನಾನು ಹೋಗ್ಬಿಟ್ಟೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿ ಇಲ್ಲಿ ಶ್ರುತಿ ಇವನು ಮನಗಿರ್ತಾನಲ್ವ ರವಿನ, ಬಂದು ತಲೆಗೆ ಹೊಡಿತಾಳೆ. ಅಲ್ಲಿ ನೋಡಿದ್ರೆ ಆ ಜೋಡಿ ಎಷ್ಟು ಚೆನ್ನಾಗಿ ಮುದ್ದಾಡ್ತಾ ಇದ್ದಾವೆ. ಇವನು ನೋಡಿದ್ರೆ ಇಲ್ಲಿ ತಿನ್ಕೊಂಡು ಬಿದ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಗಾಬರಿ ಆಗ್ಬಿಟ್ಟು ಯಾರು ಹಿಂಗೆ ಹೊಡೆದ್ರು, ಯಾವ್ದೇವೋ ಬಂತು ಅಂತೇಳಿ ಎದ್ದು ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಓ, ಮನೆಗಿರೋ ದೇವೇನಾ ಇದು ಅಂತ ಹೇಳ್ಬಿಟ್ಟು ಈ ಕಡೆ ಮುಖ ಮಾಡಿ ಆ ಕಡೆ ಕಾಲು ಹಾಕಿ ಅವಳ ಮುಖದ ಕಡೆ ಮಲ್ಕೋತಾನೆ. ಮತ್ತು ಇದು ಮುಖ ಅಂತೇಳಿ ಎತ್ತು ಹೊಡಿತಾಳೆ, ಕಾಲು ಹೊಡಿತಾಳೆ, ಅವಳ ಕೈಯೇ ಏಟಾಗುತ್ತೆ. ಏನು ಶ್ರುತಿ, ಸರಿಯಾಗಿ ಏಟಾಯ್ತಾ ನಿನಗೆ ಅಂದಾಗ, ನಿನ್ನಂಥ ದಡ್ಡನ ನಾನು ಎಲ್ಲಿ ನೋಡಲೇ ಇಲ್ಲ, ಆ ಜೋಡಿಯಲ್ಲಿ ಎಷ್ಟು ಚೆನ್ನಾಗಿ ರೊಮ್ಯಾಂಟಿಕ್ಕಾಗಿ ಇದ್ದಾರೆ ಗೊತ್ತಾ, ನೀನು ನೋಡಿದ್ರೆ ಈ ರೀತಿ ಬಿದ್ಕೊಂಡಿದ್ಯಾ ಅಂತೇಳಿ ಶ್ರುತಿ ಬೈತಾ ಇರ್ತಾಳೆ. ಸೊ ರವಿ ಅಂತೂ ತುಂಬ ಕಾಮಿಡಿ ಮಾಡಿಕೊಂಡು ಒಬ್ರಿಗೊಬ್ರು ಅವರು ಕೂಡ ಒಂದು ಏನಂತಾರೆ ಪ್ರೇಮಲೋಕಕ್ಕೆ ಹೊರಟೋಗ್ತಾರೆ. ಸೊ ಒಬ್ರಿಗೊಬ್ರು ಅವರು ಕೂಡ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಯಾಕೆಂದರೆ ಇಲ್ಲಿ ಸೂರ್ಯ ಮೀನನ್ನು ನೋಡಿ ಅವ್ರಿಗೂ ಕೂಡ ಹಿಂಗಿರ್ಬೇಕಂತ ಅನಿಸುತ್ತೆ. ಆಗ ಇನ್ನು ರವಿ ಕೂಡ ಅರ್ಥ ಮಾಡಿಕೊಂಡು ಅವಳು ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅಂತ ಅವನು ಕೂಡ ಇನ್ನು ಶುರು ಮಾಡ್ಕೋತಾನೆ. ಇಲ್ಲಿ ಒಂದು ಕಡೆ ಇವರು ಅಷ್ಟೇ ತುಂಬ ಮುದ್ದಾಗಿ ಮಾತಾಡಿಕೊಂಡು ಖುಷಿಯಿಂದ ಇರ್ತಾರೆ. ಇವತ್ತಂತೂ ಬರೀ ಇದೇ ಆಗೋಗುತ್ತೆ ಇವ್ರು 3 ಜನದ್ದು ಇಲ್ಲಿ. ಯಾಕೆ ಅಂತಂದರೆ 3 ಜೋಡಿಗಳು ಒಂದೇ ಮನೇಲಿ ಇದ್ದಾಗ ಇದೆಲ್ಲ ಕಾಮನ ನಡೀತಲೇ ಇರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಇನ್ನು ಅವರು ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇರ್ತಾರೆ, ಬಿಟ್ಟಿರೋಕ್ಕಾಗಲಿಲ್ಲ ಹಾಗೆ ಹೀಗೆ ಅಂತ. ಈ ಕೈನ ಬಿಟ್ಟು ನಾನು ಎಷ್ಟು ತಪ್ಪು ಮಾಡಿದ್ದೆ ಗೊತ್ತಾ ಮೀನಾ, ಒಂದು ವಿಷಯ ಗೊತ್ತಾ, ನಾನು ಸಣ್ಣ ಹುಡುಗ ಇದ್ದಾಗೆ ನಮ್ಮಮ್ಮ ಅಜ್ಜಿ ಜೊತೆ ಕಳಿಸ್ಬಿಟ್ರು ನನಗೆ ಅಮ್ಮನ ಪ್ರೀತಿನೇ ಸಿಗಲಿಲ್ಲ. ಸೊ ಆದರೆ ನಿನ್ನ ಮದುವೆ ಆದಮೇಲೆ ಹೆಣ್ಣಿನ ಸ್ಪರ್ಶ ಹೇಗಿರುತ್ತೆ, ಹೆಣ್ಣಿನ ಪ್ರೀತಿ ಹೇಗಿರುತ್ತೆ ಅಂತ ನಾನು ಕಂಡ್ಕೊಂಡೆ ಕಣೆ. ಈಗ ನೀನೇ ಇಲ್ಲ ಅಂತಂದರೆ ನಾನು ಹೇಗೆ ಜೀವನ ಮಾಡೋಕ್ಕಾಗುತ್ತೆ ಹೇಳು ಅಂತ ಹೇಳಿ ಸೂರ್ಯ ಎಮೋಷನ್ ಎಲ್ಲ ಹೇಳ್ಕೊತಾನೆ. ಹೌದು, ಅಮ್ಮ ನನಗೆಂದು ಪ್ರೀತಿನೇ ಕೊಡಲಿಲ್ಲ, ಆದರೆ ಅಮ್ಮನ ಪ್ರೀತಿ ಎರಡೂ ಕೊಟ್ಬಿಟ್ಟು ನನ್ನ ಪ್ರೀತಿ ಮಾಡಿದರು ಮೀನಾ ಅಂತೇಳಿ ಎಲ್ಲ ಹೇಳ್ಕೊಂಡಾಗ ಅವಳಿಗೂ ತುಂಬ ಬೇಜಾರಾಗ್ಬಿಡುತ್ತೆ. ಇಷ್ಟೊಂದೆಲ್ಲ ನಾನಿಲ್ಲ ಅಂದರೆ ನೋವು ತಿಂತೀರಾ ಅಂತ ಗೊತ್ತಿದ್ದಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ ಅಂತ ಹೇಳಿದಾಗ, ನೀನೇ ಅಲ್ವಾ ಮನೆ ಬಿಟ್ಟು ಕಳಿಸಿದ್ದು, ಅದಕ್ಕೆ ನಾನು ಓದೇ ಅಂತೇಳಿ ಮೀನಾ ಹೇಳ್ತಾಳೆ. ಸೊ ಇನ್ನು ಒಬ್ರಿಗೊಬ್ರು ಮಾತುಕತೆ ಮಾತಾಡಿಕೊಂಡು ನಿದ್ದೆ ಬರುತ್ತೆ ಪ್ಲೀಸ್ ಮನಿಕೊಳ್ತೀನಿ ಅಂತ ಅವರು ಸ್ವಲ್ಪ ಕಾಲ ತೊಗೊಂಡು ಕಾಲ ಕಳೆದ್ಬಿಟ್ಟು ಇಬ್ಬರು ಗಂಡ ಹೆಂಡ್ತಿ. ಇನ್ನು ಅವಳು ಹಂಗೆ ತೊಡೆ ಮೇಲೆ ಮಲ್ಕೋತಾಳೆ. ಇನ್ನು ಇದು ಪಾಪ ಬೆಳಗ್ಗೆಯಿಂದ ಕಷ್ಟಪಟ್ಟಿರೋ ಹುಡುಗಿ ಮಲ್ಕೊಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಸೂರ್ಯ ಸುಮ್ಮನೆ ಆಗ್ತಾನೆ. ತಿರ್ಗಿ ಇಲ್ಲಿ ಒಂದು ಕಡೆಯಿಂದ ಬೆಳಗಾಗುತ್ತೆ. ಬೆಳಗಾದ ತಕ್ಷಣವೇ ಕಾಫಿ ಮಾಡಿಕೊಡ್ಬೇಕು, ಟೈಮ್ ಐತೆ ಅಂತ ಓಡಿ ಬರ್ತಾಳೆ ಮೀನಾ. ಅಷ್ಟರಲ್ಲೇನೇ ಅಲ್ಲಿಗೆ ಇವಳಿಗೆ ಕರ್ಕೊಬಂದಿರೋದು ಗೊತ್ತಿರಲ್ಲ, ಶಾಂತಿಗೆ ಕರ್ಕೊಬಂದಿರೋದು ಗೊತ್ತಿಲ್ದೇ, ಓ ಎಲ್ಲಿಂದ ಬಂದೆ, ನಿಂತ್ಕೊಳ್ಳೆ, ಯಾರೇ ಕರ್ಕೊಬಂದರು ನಿನ್ನ ಅಂದಾಗ ಅವಳು ಫಸ್ಟು ಮಾತಾಡೋದಕ್ಕಿಂತ ಮುಂಚೆನೇ ಅತ್ತೆ ಕ್ಯಾಲೆಂಡ್ರ್ ಹಬ್ಬ ಅತ್ತೆ, ಇವತ್ತು ಕ್ಯಾಲೆಂಡ್ರ್ ಚೇಂಜ್ ಮಾಡೋ ಹಬ್ಬ ಆಗಿರುತ್ತೆ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳತ್ತೆ ಅಂತೇಳಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಮನೆಯವರೆಲ್ಲ ಅಲ್ಲಿ ಬರ್ತಾರೆ. ಮನೆಯವ್ರನ್ನೆಲ್ಲ ಅವ್ರು ಗಲಾಟೆ ಮಾಡೋದಕ್ಕೆಲ್ಲ ಕೂಡಿಸ್ಕೊಂಡು ಎಲ್ಲ ಸೇರ್ಕೋತಾರೆ. ಯಾವಾಗ ಬಂದೆ, ಏನು ಅಂತೆಲ್ಲ ಕೇಳ್ತಾ ಇರ್ತಾರೆ. ಓ, ಮನೆ ಕೆಲಸದವಳು ಬಂದಾಯ್ತು, ಇನ್ಮೇಲೆ ಏನು ಟೆನ್ಷನ್ ಇಲ್ಲ ಅಂತ ಕೂಡ ಮಾತಾಡ್ಕೊಳ್ತಾರೆ. ಶಾಂತಿ ಇದ್ಕೊಂಡು, ಅಲ್ಲ ಕಣೆ, ಮನೆಯಿಂದ ಆಚೆ ಹೋಗಿ ಮತ್ತೆ ಬಂದಿದೆಯಲ್ಲ, ನಿನಗೇನು ಅನ್ಸಲ್ವಾ ಅಂತೇಳಿ ಕೇಳ್ತಾ ಇರ್ತಾರೆ. ಅವಳಿಗೆಲ್ಲ ಈನವಾಗಿ ಮಾತಾಡ್ತಾರೆ. ರೋಹಿಣಿನೂ ಅಷ್ಟೇ, ಅಲ್ಲ ಮನೆ ಬಿಟ್ಟು ಹೋಗಿ ಮತ್ತೆ ಬಂದಿದ್ದೀರಾ ಅಂತ ಕೂಡ ಕೇಳ್ತಾಳೆ. ಹಾಗಂದ ತಕ್ಷಣ ನಾನೇ ಕರ್ಕೊಂಡು ಬಂದಿದ್ದು ಅಂತ ಸೂರ್ಯ ಅಷ್ಟರಲ್ಲೇ ಬಂದು ಮಾತಾಡ್ತಾನೆ. ಅಲ್ಲ, ನೀವೇನಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಾ, ಕರ್ಕೊಂಡು ಬಂದಿದ್ದೀನಿ, ನನ್ನ ಹೆಂಡ್ತಿನೇ ನಾನು ಕರ್ಕೊಬರೋದಕ್ಕೆ ಯಾರು ಪರ್ಮಿಷನ್ ಏನು ಬೇಕು, ನಿಮ್ಮನ್ನೇನು ಕೇಳಿ ಕಳಿಸಿದ್ನ ನಾನು, ನನ್ನ ಹೆಂಡ್ತಿನೇ ನಾನು ಕರ್ಕೊಬಂದಿದ್ದೀನಿ ಅಂತೇಳಿ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಇದ್ಕೊಂಡೆ, ಸೂರ್ಯ ನಿನಗೇನು ಬುದ್ಧಿ ಇಲ್ವೇನೋ, ಏನಕ್ಕೋ ಕರ್ಕೊಬಂದೆ ಇವಳ, ಮನೆ ಬಿಟ್ಟು ಆಚೆ ಕಳಿಸಿದ ಮೇಲೆ ಕರ್ಕೊಂಡು ಬರಬಾರ್ದಪ್ಪ ನೀನು ಅಂತೇಳಿ ಶಾಂತಿ ಹೇಳ್ತಾಳೆ. ನಿನ್ನ ಪರ್ಮಿಷನ್ ಅಂತ ತೊಗೊಂಡು ಮೀನಾನ ಕಳಿಸಿರ್ಲಿಲ್ಲ, ನನ್ನ ಹೆಂಡ್ರನ್ನ ನಾನು ಕರ್ಕೊಬಂದಿದ್ದೀನಿ ಅಂತ ಕೂಡ ಹೇಳ್ತಾನೆ. ಏನೇ ಕರ್ಕೊಬಂದು ಏನೇ ಮಾಡಿದರೂ ಕೂಡ ಅವಳಿ ಮನೆ ಕೆಲಸ್ತಾಳೇನೆ, ಯಾವತ್ತಿದ್ರೂ ನಿಮ್ಮ
ಮನೆ ಕೆಲಸದ ಥರನೇ ಕೆಲಸ ಮಾಡಬೇಕು, ಹೇಗೋ ನಾವು ಬೇರೆ ಕೆಲಸದಾರನ ಹುಡುಗಬೇಕು ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲೇ ಇವಳೇ ಬಂದಲ್ವಾ, ಇನ್ನೇನು ಟೆನ್ಷನ್ ಇಲ್ಲ ಬಿಡಿ ಅಂತ ಶಾಂತಿ ಮೀನ ಬಗ್ಗೆ ಮಾತಾಡ್ತಾಳೆ, ಮೀನಾ ಬಗ್ಗೆ. ಸೊ ಅವಾಗ ಮೀನಾಗಂತೂ ಆಯಿತು ಅತ್ತೆ, ನಾನು ಹಾಗೆ ಮಾಡ್ತೀನಿ ಅಂತ ಪಾಪ ಕಣ್ಣೀರು ಹಾಕ್ಕೊಂಡು ಹೇಳ್ತಾಳೆ. ಆಗ ಸೂರ್ಯನಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಆಗ ರಂಗನಾಥ್ ಕೂಡ ಅಷ್ಟೇ, ಏಯ್ ಅವನೇನಂತಾರ ಅವನ್ನ ಅಂತಂದಾಗ ಪೆಂಗ್ಯ ಅಂತಾರೆ. ಅಂದಾಗ ಏ ಪೆಂಗ್ಯ, ಅದೇನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದೆಯಾ, ಒಳಗಡೆ ಹೋಗು ಅಂತೇಳಿ ರಂಗನಾಥ್ ಬೈತಾರೆ. ಅವ್ನು ಹೆಂಡ್ತಿನ ಕರ್ಕೊಂಡು ಅವ್ನು ಒಳಗಡೆ ಹೋಗ್ತಾನೆ. ಇನ್ನು ಇಲ್ಲಿ ಮೀನು ಕೂಡ ನಂಗೆ ಟೈಮ್ ಆಯಿತು ಅಂತ ಕೂಡ ಅವಳು ನಾನು ಡ್ಯೂಟಿಗೆ ಹೋಗ್ಬೇಕಂತ ಅವಳು ಹೊರಡ್ತಾಳೆ. ನನ್ನ ರಂಗನಾಥ್ ಒಂದು ಮತ್ತೆ ಹೇಳ್ತಾರೆ, ನೋಡಪ್ಪ ಗಂಡ ಹೆಂಡ್ತಿ ಜಗಳ ಉಂಡು ಮಲ್ಗೋವರೆಗೂ ಯಾವತ್ತಿದ್ರೂ ಹೆಂಡ್ತಿನ ಬಿಟ್ಕೊಡ್ಬೇಡ. ಮತ್ತು ಈ ರೀತಿ ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಆಡಿಕೊಂಡು ಪದೇ ಪದೇ ಅವಳನ್ನ ಮನೆ ಬಿಟ್ಟು ಕಳಿಸಿದ್ರೆ ನಿನ್ನ ಹೆಂಡ್ತಿಗೆ ಬೆಲೆ ಸಿಗೋದಿಲ್ಲ ಸೂರ್ಯ, ಯೋಚನೆ ಮಾಡು ಅಂತೇಳಿ ಒಂದು ಬುದ್ಧಿ ಮಾತು ಹೇಳ್ಬಿಟ್ಟು ಅವರು ಕೂಡ ಹೊರಟೋಗ್ತಾರೆ. ಇನ್ನು ರವಿ ಇದ್ಕೊಂಡು ಸಮಾಧಾನ ಮಾಡ್ಕೋ ಸೂರ್ಯ ಅಂತ ಅವನು ಕೂಡ ಸಮಾಧಾನ ಮಾಡಿ ಹೋಗ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಒಬ್ರದ್ದಾಗ್ತಲ್ಲ ಒಬ್ರು ಜಗಳ ಶುರುವಾಗಿರುತ್ತೆ. ಒಂದು ಕಡೆ ರವಿ ಶ್ರುತಿದಾದರೆ ಒಂದು ಕಡೆ ರೋಹಿಣಿದು ಮನೋಜಂದಾಗಿರುತ್ತೆ. ಹೊಸ ವರ್ಷಕ್ಕೆ ನನಗೇನಾದರೂ ಗಿಫ್ಟ್ ಕೊಡು ಅಂತ ಇವಳು ರೋಹಿಣಿ, ಅವನು ನನ್ನ ಹತ್ರ ಏನಿಲ್ಲ ಅಂತ ಅವನು ಮೊದಲೇ ಅವ್ನು 10 ರೂಪಾಯಿ ಖರ್ಚು ಮಾಡಲ್ಲ ಮನೋಜ. ಇನ್ನು ರವಿನೂ ಅಷ್ಟೇ, ಏನಾದ್ರು ಗಿಫ್ಟ್ ಕೊಡಂತ ಇವನು ಮುದ್ದು ಮಾಡೋಕ್ಕೆ ಹೋಗ್ತಾನೆ ಶ್ರುತಿನ. ಸೊ ಅವಳು ಅದಕ್ಕೆಲ್ಲ ಬಗ್ಗದೇ ಇಲ್ಲ. ಇನ್ನು ಹೊರಗಡೆ ತಳ್ಳೇ ಬಿಡ್ತಾರೆ. ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಹೊಸ ವರ್ಷಕ್ಕೆ ನೋ ಎಂಟ್ರಿ ಅಂತೇಳಿ ರೋಹಿಣಿ ತಳ್ಳಿ ಆಯಿತು, ರವಿನೂ ತಳ್ಳಿ ಆಯಿತು ಶ್ರುತಿ. ಇನ್ನು ಹೊರಗಡೆ ಬಂದು ಒಬ್ರಿಗೊಬ್ರು ಮುಖ ನೋಡಿಕೊಂಡು ಯಾಕೆ ಮುಖದಲ್ಲಿ ರಿಯಾಕ್ಷನ್ ಚೇಂಜ್ ಇದೆ ಅಂತ ರವಿ ಕೇಳಿದಾಗ ಇವನು ಇಷ್ಟು ಬೇಗ ನನ್ನ ಮುಖದಲ್ಲಿರೋ ರಿಯಾಕ್ಷನ್ನ ಕಂಡುಹಿಡಿದ್ಬಿಟ್ನಾ ಅಂತ ಮಜ ಅನ್ಕೋತಾ ಇರ್ತಾನೆ. ಗೊತ್ತಾಯ್ತು ಹೇಳೋ ಅದೇನು ಅಂತ, ಯಾಕೆ ಗಿಫ್ಟ್ ಕೊಡಬೇಕು ಏನು ಅಂತೇಳಿ ರವಿ ಕೇಳಿದಾಗ ಒಂದು ಕೆಲಸ ಮಾಡೋಣರು, 4 ಜನ ನಾವು ಡಿನ್ನರ್ಗೆ ಹೋಗೋಣ, ಸಾಯಂಕಾಲ ಹೋಟೆಲ್ಗೆ ಹೋಗೋಣ ಅಂತೇಳಿ ಮಾತಾಡಿದಾಗ ಅವಾಗ ಸೂರ್ಯ ಒಪ್ಕೋತಾನೆ. ಮತ್ತು ಹಂಗಾದರೆ ಇವನಿಗೆ ಸೂರ್ಯನಿಗೂ ಹೇಳ್ತೀನಿ ಬಿಡು ಅಂತೇಳಿ ರವಿ ಹೇಳ್ತಾನೆ. ಅವರೆಲ್ಲ ಏನು ಬೇಡ ಅಂದಾಗ ಅಪ್ಪ ಅಮ್ಮನೂ ಏನು ಬೇಡ, ಅವ್ರಿಗೆ ಸಕ್ಕರೆ ತಿಂದರೆ ಸ್ವಲ್ಪ ಶುಗರ್ ಜಾಸ್ತಿ ಆಗುತ್ತೆ, ಖಾರ ತಿಂದರೆ BP ಜಾಸ್ತಿ ಆಗುತ್ತೆ, ಅವನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಮನೋಜ್ ಅಪ್ಪ ಅಮ್ಮನೇ ಬೇಡ ಅಂತಾನೆ. ಸೊ ಇನ್ನು ಅವನು ಕೂಡ ರವಿ ಸುಮ್ಮನೆ ಆಗಿಬಿಡ್ತಾನೆ. ಇನ್ನು ಒಂದು ಕಡೆ ಇವಳು ಕಾಫಿ ಮಾಡ್ಕೊಂಡು ಎಲ್ಲರಿಗೆ ಕಾಫಿ ತೊಗೊಂಡು ಬಾರಿ ಹೋಗಿ ಅಂತ ಹೇಳಿದ್ಲಲ್ಲ ಶಾಂತಿ, ಕಾಫಿ ಮಾಡಿಕೊಂಡು ತೊಗೊಂಡೋಗಿ ಕೊಡ್ತಾಳೆ. ಅಲ್ಲಿಗೆ ಸೂರ್ಯ ಬರ್ತಾನೆ, ನೀನು ಕಾಫಿ ಅಲ್ಲಿಡು ಫಸ್ಟು, ನಿನಗೇನೋ ಒಂದು ಹೇಳ್ತೀನಿ ಬಾಯಿಲಿ ಅಂತ ಕರಿತಾನೆ. ಅದು ಏನು ಹೇಳ್ರಿ ಫಸ್ಟ್ ಎಲ್ಲರಿಗೆ ಕಾಫಿ ಕೊಡ್ತೀನಿ ರೀ ಅಂದಾಗ ಆ ಕಾಫಿ ಇಲ್ಲಿ ಕೊಡಿಲಿ ಅಂತ ಹೇಳ್ಬಿಟ್ಟು ಈಸ್ಕೋತಾನೆ ಸೂರ್ಯ. ಈಸ್ಕೊಂಡ್ಬಿಟ್ಟು ಏನಾಗಿ ಮಾಡೋಕೆ ಹೊರಟಿದ್ರಿ ನೀವು ಅಂತ ಮೀನಾ ಬಡ್ಕೋತಾ ಇರ್ತಾಳೆ. ಆದರೂ ಕೂಡ ಹೊರಗಡೆ ಬಂದು ಟೀ 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 ಅಂತ ಕೂಕೊಂಡು ಬರ್ತಾನೆ. ಟೀ ಅಲ್ಲ ರೀ ಕಾಫಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಆಗ ಕಾಫಿ 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 ಅಂತೇಳಿ ಕೂಗ್ತಲೇ ಇರ್ತಾನೆ. ಹಾಗೆ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಇನ್ನು ಅಷ್ಟರಲ್ಲೇ ಶಾಂತಿ ಕೂಡ ಫಸ್ಟು ಹೊರಗಡೆ ಬರ್ತಾಳೆ. ಯಾಕೋ ಇವಳಿಗೇನಾಗಿದೆಯೋ ಕಾಫಿ ಹಿಡ್ಕೊಂಡು ನೀನು ನಿಂತಿದೆಯಲ್ಲ ಅಂತೇಳಿ ರಂಗನಾಥು ಶಾಂತಿ ಇಬ್ಬರು ಕೇಳ್ತಾರೆ. ನಾನೇ ಇನ್ಮೇಲೆ ಕೊಡೋದು ಕಾಫಿನ ಅಂತ ಹೇಳ್ಬಿಟ್ಟು ಎಲ್ಲರೂ ತೊಗೊಳ್ಳಿ ಕಾಫಿನ ಅಂತೇಳಿ ಕೊಡ್ತಾನೆ. ಯಾಕೆ ಅಂದರೆ ನನ್ನ ಯಜಮಾಂತಿ ಇವಳು ಅಂತ ಕೂಡ ಶಾಂತಿ ಹತ್ರ ಹೇಳ್ತಾನೆ. ಓ ಯಜಮಾಂತಿ, ಅದಕ್ಕೆ ಅವಳು ಕಾಫಿ ಕೊಡ್ತಾ, ಅವಳು ಯಜಮಾಂತಿ ಎಲ್ಲ ಯಾವಾಗಲೂ ಮನೆ ಕೆಲಸದೋಳೆ ಅವಳು ಅಂತ ಹೇಳ್ಬಿಟ್ಟು ಇಲ್ಲಿ ಶಾಂತಿ ಹೇಳ್ತಾ ಇರ್ತಾಳೆ. ಅಲ್ಲ ನಾನೇ ಕಾಫಿ ಕೊಡ್ತಾ ಇದ್ದೀನಿ ಅಂದಮೇಲೆ ಅವಳು ನನ್ನ ಯಜಮಾಂತಿ ಅಲ್ವಾ, ಅವಳೇ ಮನೆ ಕೆಲಸ ಮಾಡ್ತಾ ಇಲ್ವಲ್ಲ ಅಂತ ಸೂರ್ಯ ಹೇಳ್ತಾನೆ. ಸೊ ಶಾಂತಿ ಮಾತ್ರ ಅನ್ನೋದು ಬಿಡೋದಿಲ್ಲ. ಇದ್ರ ಅರ್ಥ ಏನಂತ ಹೇಳ್ಬಿಟ್ಟು ನಾಳೆ ತಿಳ್ಕೊಳ್ಳಿ, ಅವ್ನು ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಹಾಗೇನೆ ಇಲ್ಲಿ ಮೀನಾ ಅರುಣನ ಬಗ್ಗೆ ಸ್ವಲ್ಪ ಹೊಗಳುತ್ತಾಳೆ. ಅವಾಗ ಇಲ್ಲಿ ತುಂಬಾ ಸೂರ್ಯನಿಗೆ ಹರ್ಟ್ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ, ಇದು ಹೇಳ್ತಾ ಇರೋದು ನಾನು. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಶಾಂತಿಗೆ ಸೂರ್ಯ ಏನು ಅರ್ಥ ಮಾಡ್ಸೋಕೆ ಹೋಗಿದ್ದಾನೆ. ಸೊ ಹಂಗೇನೆ ಇಲ್ಲಿ ಯಾಕೆ ಮೀನಾ ಈ ರೀತಿ ಅರುಣ್ನ ಜಾಸ್ತಿ ಹೊಗಳ್ತಿದ್ದಾಳೋ ಗೊತ್ತಾಗ್ತಾ ಇಲ್ಲ ಅನ್ನೋದು ನಾಳೆ ಸಂಚಿಕೆಯಲ್ಲಿ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಭಾಳ ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಳೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಒಂದೇ ಒಂದು ಸಪೋರ್ಟ್ ಅಷ್ಟೇ ಮಾಡಿ ಅಂತ ಕೇಳೋದು. ಏನು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ, ಏನು ಅಮೌಂಟ್ ಕೊಡೋಂಗಿಲ್ಲ ಏನಿಲ್ಲ. ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ, ಅಲ್ಲಿ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಒಂದು, ಅದನ್ನು ಕ್ಲಿಕ್ ಮಾಡಿದ್ರೆ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ. ಆ ಆಲ್ ಅನ್ನೋ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಹಾಕಿರೋ ವಿಡಿಯೋಗಳು ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಯೂಟ್ಯೂಬಲ್ಲಿ ಬರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದಾಗ ನಮ್ಮ ವಿಡಿಯೋ ಬಂದಿರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ನೋಡಿದ್ರೆ ಆಯಿತು ಅಷ್ಟೇ. ಕೆಲವರಿಗೆ ಸಬ್ಸ್ಕ್ರೈಬ್ ಹೇಗೆ ಮಾಡ್ಕೊಳ್ಳೋದಂತ ನಮ್ಮ ಹತ್ರ ತುಂಬ ಜನ ಬಂದು ನನ್ನ ಬಟ್ಟೆ ಶಾಪಲ್ಲಿ ಕೇಳ್ತಾ ಇರ್ತಾರೆ. ಭಾಳ ಜನಕ್ಕೆ ನಾನೇ ಮಾಡಿಕೊಡ್ತೀನಿ ಸಬ್ಸ್ಕ್ರೈಬು. ಗೊತ್ತಿಲ್ಲದವ್ರಿಗೆ ಈ ರೀತಿ ಅರ್ಥ ಮಾಡಿಸಿದ್ದೀನಿ ಅಷ್ಟೇ, ಏನಿಲ್ಲ, ಈಸಿಯಾಗೆ ಫ್ರೀಯಾಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟು ದಿನ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇವು ಕೂಡ ಮುಂದೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ. ಮುಂದೆ ಏನು ನಡೀತೈತೆ ಅಂತ ಕೂಡ ನಾನು ಹೇಳಿದ್ದೀನಿ. ಸೊ ನಾಳೆ ಯಾರು ಮಿಸ್ ಮಾಡ್ದೇನೆ ವಿಡಿಯೋ ನೋಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾಯಿದ್ದೀನಿ.